ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದ ಹಲವು ದಶಕಗಳ ಕನಸಾಗಿದ್ದ ಸ್ವದೇಶಿ ಅತ್ಯಾಧುನಿಕ ಫೈಟರ್ ಜೆಟ್ ಇಂಜಿನ್ಸ್ಗಳ ಅಭಿವೃದ್ಧಿಯ ಯೋಜನೆ ಈಗ ಅತ್ಯಂತ ಮಹತ್ವದ ಹಂತವನ್ನು ತಲುಪಿದೆ. ಸ್ನೇಹಿತರೆ, ಭಾರತದ GTRE ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ ಸಂಸ್ಥೆ ಮತ್ತು ಫ್ರಾನ್ಸ್ನ ಪ್ರಮುಖ ಏರೋಸ್ಪೇಸ್ ಸಂಸ್ಥೆಯಾದ ಸ್ಯಾಫ್ರಾನ್ ಕಂಪನಿಯ ನಡುವಿನ ಜಂಟಿ ಇಂಜಿನ್ ಡೆವಲಪ್ಮೆಂಟ್ ಪಾರ್ಟ್ನರ್ಶಿಪ್ ಈಗ ಅಂತಿಮ ಸರ್ಕಾರಿ ಅನುಮೋದನೆಗಾಗಿ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ CCS ನ ಮುಂದೆ ಇದೆ. ಮಾಹಿತಿಗಳ ಪ್ರಕಾರ ಈ ಯೋಜನೆಗೆ 2026 ಆಗಸ್ಟ್ 15 ಒಳಗೆ ಅಂತಿಮ ಅನುಮೋದನೆ ದೊರೆಯುವ ಸಾಧ್ಯತೆ ಅತ್ಯಂತ ಹೆಚ್ಚಾಗಿದೆ. ಸ್ವಾತಂತ್ರ್ಯ ದಿನಾಚರಣೆಗೂ ಮುನ್ನ ಈ ಅನುಮೋದನೆ ಸಿಕ್ಕರೆ ಅದು ಭಾರತದ ಆತ್ಮನಿರ್ಭರ ಭಾರತದ ಅಭಿಯಾನಕ್ಕೆ ಹಾಗೂ ರಕ್ಷಣಾ ವಲಯದಲ್ಲಿ ಸ್ವಾವಲಂಬನೆ ಸಾಧಿಸುವ ಗುರಿಗೆ ಒಂದು ದೊಡ್ಡ ಮೈಲುಗಲ್ಲಾಗಲಿದೆ. ಜೊತೆಗೆ ಭಾರತ ಮತ್ತು ಫ್ರಾನ್ಸ್ ನಡುವಿನ ಹಾರಿಜಾನ್ 2047 ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಗೂ ಇದು ಮತ್ತಷ್ಟು ಬಲ ತುಂಬಲಿದೆ. ಈ ಜಂಟಿ ಯೋಜನೆಯ ಪ್ರಮುಖ ಉದ್ದೇಶ 110 ರಿಂದ 130 ಕಿಲೋನ್ಯೂಟನ್ ಥ್ರಸ್ಟ್ ಕ್ಲಾಸ್ ಟರ್ಬೋಫ್ಯಾನ್ ಇಂಜಿನ್ಗಳನ್ನು ಅಭಿವೃದ್ಧಿಪಡಿಸುವುದು. ಈ ಶಕ್ತಿಶಾಲಿ ಇಂಜಿನ್ಗಳನ್ನು ವಿಶೇಷವಾಗಿ ಭಾರತದ 5ನೇ ತಲೆಮಾರಿನ ಸ್ಟೆಲ್ತ್ ಫೈಟರ್ ಜೆಟ್ ಆಗಿರುವ AMCA ಮಾರ್ಕ್ II ಗಾಗಿ ವಿನ್ಯಾಸಗೊಳಿಸಲಾಗುತ್ತಿದೆ. ಆದರೆ ಆರಂಭಿಕ ಹಂತದಲ್ಲಿ ಸೇವೆಗೆ ಬರುವ AMCA ಮಾರ್ಕ್ I ಯುದ್ಧ ವಿಮಾನಗಳು ಅಮೆರಿಕಾದ GE ಕಂಪನಿಯ F414 ಇಂಜಿನ್ಗಳನ್ನು ಬಳಸಿ ಹಾರಾಟ ನಡೆಸಲಿವೆ. ನಂತರ ಅಭಿವೃದ್ಧಿಯಾಗುವ AMCA ಮಾರ್ಕ್ II ಮಾತ್ರ ಭಾರತ ಮತ್ತು ಫ್ರಾನ್ಸ್ ಜಂಟಿಯಾಗಿ ನಿರ್ಮಿಸುವ ಈ ಹೊಸ ಇಂಜಿನ್ಗಳನ್ನು ಬಳಸಲಿದೆ. ಇದರಿಂದ ಭಾರತೀಯ ವಾಯುಪಡೆಗೆ ಮೊದಲ ಬಾರಿಗೆ ಸಂಪೂರ್ಣವಾಗಿ ತನ್ನದೇ ತಂತ್ರಜ್ಞಾನ ಹೊಂದಿರುವ ಫೈಟರ್ ಜೆಟ್ ಇಂಜಿನ್ಗಳು ದೊರೆಯಲಿವೆ. ಈ ಯೋಜನೆಯ ಮತ್ತೊಂದು ಪ್ರಮುಖ ವಿಶೇಷತೆ ಎಂದರೆ ಈ 110 ಕಿಲೋನ್ಯೂಟನ್ ಥ್ರಸ್ಟ್ ಕ್ಲಾಸ್ ಇಂಜಿನ್ ಯಾವುದೇ ಹಳೆಯ ಇಂಜಿನ್ ಆಧಾರಿತ ಅಭಿವೃದ್ಧಿಯಲ್ಲ. ಫ್ರಾನ್ಸ್ನ ಸ್ಯಾಫ್ರಾನ್ M88 ಇಂಜಿನ್ ಅನ್ನು ನೇರವಾಗಿ ಬಳಸುವುದಿಲ್ಲ. ಬದಲಾಗಿ AMCAಯ ಸ್ಟೆಲ್ತ್ ಅವಶ್ಯಕತೆಗಳನ್ನು ಗಮನದಲ್ಲಿಟ್ಟುಕೊಂಡು ಸಂಪೂರ್ಣ ಹೊಸ ಕೋರ್ ಡಿಸೈನ್ ಅನ್ನು ಶೂನ್ಯದಿಂದಲೇ ಅಭಿವೃದ್ಧಿಪಡಿಸಲಾಗುತ್ತದೆ. ಇನ್ನೊಂದು ಮಹತ್ವದ ಅಂಶವೆಂದರೆ ಈ ಇಂಜಿನ್ ಅನ್ನು ಮಾಡ್ಯುಲರ್ ಡಿಸೈನ್ ಆಧಾರದಲ್ಲಿ ನಿರ್ಮಿಸಲಾಗುತ್ತಿದೆ. ಭವಿಷ್ಯದಲ್ಲಿ ಅಗತ್ಯವಿದ್ದರೆ ಇದೇ ತಂತ್ರಜ್ಞಾನವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿ ಭಾರತೀಯ ನೌಕಾಪಡೆಯ TEDBF ಟ್ವಿನ್ ಇಂಜಿನ್ ಡೆಕ್ ಬೇಸ್ಡ್ ಫೈಟರ್ ಜೆಟ್ ಯುದ್ಧ ವಿಮಾನಕ್ಕೂ ಬಳಸುವ ಅವಕಾಶವಿದೆ. ಈ ಒಪ್ಪಂದವು ಹಿಂದೆ ನಡೆದಂತೆ ಸಿದ್ಧವಾಗಿರುವ ಇಂಜಿನ್ಗಳನ್ನು ಖರೀದಿಸುವ ಮಾದರಿಯಲ್ಲ. ಇಲ್ಲಿ ಕೋ ಇನ್ವೆಸ್ಟ್ಮೆಂಟ್ ಮಾಡೆಲ್ ಅನ್ನು ಅನುಸರಿಸಲಾಗಿದೆ. ಅಂದರೆ ಸ್ಯಾಫ್ರಾನ್ ಮತ್ತು GTRE ಎರಡೂ ಸಂಸ್ಥೆಗಳು ಸಂಶೋಧನೆ ಹಾಗೂ ಅಭಿವೃದ್ಧಿಗೆ ಬೇಕಾಗುವ ವೆಚ್ಚವನ್ನು ಜಂಟಿಯಾಗಿ ಭರಿಸಲಿವೆ. ಈ ಇಂಜಿನ್ಗಳ ಉತ್ಪಾದನೆಯ ಹೊಣೆಗಾರಿಕೆಯನ್ನು HAL ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ವಹಿಸಿಕೊಳ್ಳಲಿದೆ. ಬೆಂಗಳೂರಿನಲ್ಲಿ ಅತ್ಯಾಧುನಿಕ ಅಸೆಂಬ್ಲಿ ಮತ್ತು ಟೆಸ್ಟಿಂಗ್ ಸೌಲಭ್ಯಗಳನ್ನು ನಿರ್ಮಿಸಿ ದೊಡ್ಡ ಪ್ರಮಾಣದಲ್ಲಿ ಇಂಜಿನ್ಗಳ ಉತ್ಪಾದನೆ ನಡೆಸುವ ಯೋಜನೆ ರೂಪಿಸಲಾಗಿದೆ. ಈ ಯೋಜನೆಯ ಅತ್ಯಂತ ದೊಡ್ಡ ಸಾಧನೆ ಎಂದರೆ ಸ್ಯಾಫ್ರಾನ್ ಕಂಪನಿ ಭಾರತಕ್ಕೆ 100% ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ನೀಡಲು ಒಪ್ಪಿಕೊಂಡಿರುವುದು. ಅಂದರೆ ಕೇವಲ ಇಂಜಿನ್ಗಳು ಮಾತ್ರವಲ್ಲ, ಅತ್ಯಂತ ಸೂಕ್ಷ್ಮ ಹಾಗೂ ಅತ್ಯಾಧುನಿಕ ಉತ್ಪಾದನಾ ತಂತ್ರಜ್ಞಾನಗಳನ್ನು ಭಾರತಕ್ಕೆ ಹಂಚಿಕೊಳ್ಳಲಾಗುತ್ತದೆ. ಇದರಲ್ಲಿ ಅತ್ಯಂತ ಪ್ರಮುಖವಾದ ಸಿಂಗಲ್ ಕ್ರಿಸ್ಟಲ್ ಟರ್ಬೈನ್ ಬ್ಲೇಡ್ ಟೆಕ್ನಾಲಜಿ ಕೂಡ ಸೇರಿದೆ. ಅತಿ ಹೆಚ್ಚಿನ ಉಷ್ಣಾಂಶದಲ್ಲೂ ಇಂಜಿನ್ಗಳು ಸುರಕ್ಷಿತವಾಗಿ ಕಾರ್ಯನಿರ್ವಹಿಸಲು ಈ ತಂತ್ರಜ್ಞಾನವು ಅತ್ಯಂತ ಅಗತ್ಯವಾಗಿದ್ದು ಜಗತ್ತಿನ ಕೆಲವೇ ರಾಷ್ಟ್ರಗಳ ಬಳಿ ಮಾತ್ರ ಈ ಸಾಮರ್ಥ್ಯ ಇದೆ. ಇದರ ಜೊತೆಗೆ ಈ ಯೋಜನೆಯ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಮೇಲಿನ ಹಕ್ಕು ಭಾರತಕ್ಕೂ ಜಂಟಿಯಾಗಿ ದೊರೆಯಲಿದೆ. ಇದು ಹಿಂದಿನ ಕೆಲವು ವಿದೇಶಿ ಇಂಜಿನ್ ಒಪ್ಪಂದಗಳಿಗಿಂತ ದೊಡ್ಡ ಬದಲಾವಣೆ. ವಿಶೇಷವಾಗಿ ಅಮೆರಿಕದ ಕೆಲವು ಹಿಂದಿನ ಒಪ್ಪಂದಗಳಲ್ಲಿ ಭಾರತದ ಕೈಗೆ ಸಂಪೂರ್ಣ ತಾಂತ್ರಿಕ ಜ್ಞಾನ ಲಭ್ಯವಾಗಿರಲಿಲ್ಲ. ಆದರೆ ಈ ಬಾರಿ ಭಾರತ ನೇರವಾಗಿ ತಂತ್ರಜ್ಞಾನದ ಪಾಲುದಾರನಾಗಲಿದೆ. ಈ ಬೃಹತ್ ಏರೋಸ್ಪೇಸ್ ಯೋಜನೆಯ ವೆಚ್ಚವು ಅಷ್ಟೇ ದೊಡ್ಡದಾಗಿದೆ. ಪ್ರಸ್ತುತ ಅಂದಾಜಿನ ಪ್ರಕಾರ ಡಿಸೈನ್, ಪ್ರೊಟೋಟೈಪ್ ಅಭಿವೃದ್ಧಿ, ಪರೀಕ್ಷೆಗಳು ಹಾಗೂ ಮ್ಯಾನುಫ್ಯಾಕ್ಚರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಸೇರಿ ಒಟ್ಟು ವೆಚ್ಚ ಸುಮಾರು 30,000 ಕೋಟಿ ರೂಪಾಯಿಗಳಿಂದ $7 ಬಿಲಿಯನ್ ವರೆಗೆ ಇರಬಹುದು ಎಂದು ಅಂದಾಜಿಸಲಾಗಿದೆ. ಈ ಇಂಜಿನ್ಗಳ ಅಭಿವೃದ್ಧಿಗೆ ಸುಮಾರು 10 ರಿಂದ 12 ವರ್ಷಗಳು ಬೇಕಾಗುವ ಸಾಧ್ಯತೆ ಇದೆ. ಈ ಅವಧಿಯಲ್ಲಿ ಸುಮಾರು 9 ಪ್ರೊಟೋಟೈಪ್ ಇಂಜಿನ್ಗಳನ್ನು ನಿರ್ಮಿಸಿ ಕಠಿಣ ಪರೀಕ್ಷೆಗಳಿಗೆ ಒಳಪಡಿಸಲಾಗುತ್ತದೆ. ಎಲ್ಲವೂ ಯೋಜನೆಯನ್ನು
ನಿರೀಕ್ಷೆಯಂತೆ ನಡೆದರೆ ಸುಮಾರು 2036ರ ವೇಳೆಗೆ ದೊಡ್ಡ ಪ್ರಮಾಣದ ಉತ್ಪಾದನೆ ಆರಂಭವಾಗುವ ಗುರಿ ಇಡಲಾಗಿದೆ. ಈ ಯೋಜನೆಗೆ ಈಗ ಸಿಸಿಎಸ್ ಅನುಮೋದನೆ ಸಿಗುತ್ತಿರುವ ಸಮಯವು ಅತ್ಯಂತ ಮಹತ್ವದ್ದಾಗಿದೆ. ಭಾರತ ಮತ್ತು ಫ್ರಾನ್ಸ್ ನಡುವಿನ ರಕ್ಷಣಾ ಸಹಕಾರ ಈಗ ವೇಗವಾಗಿ ವಿಸ್ತರಿಸುತ್ತಿದೆ. ಈಗಾಗಲೇ ಭಾರತದಲ್ಲಿ 114 ರಫೇಲ್ ಫೈಟರ್ ಏರ್ಕ್ರಾಫ್ಟ್ ಗಳನ್ನು ಸ್ಥಳೀಯವಾಗಿ ನಿರ್ಮಿಸುವ ಕುರಿತು ಸಹ ಚರ್ಚೆಗಳು ನಡೆಯುತ್ತಿವೆ. ಯುರೋಪಿನ ಮುಂದಿನ ತಲೆಮಾರಿನ ಫೈಟರ್ ಏರ್ಕ್ರಾಫ್ಟ್ ಯೋಜನೆಗಳಲ್ಲಿ ಕೆಲವು ಸವಾಲುಗಳು ಎದುರಾಗುತ್ತಿರುವ ಹಿನ್ನೆಲೆಯಲ್ಲಿ ಫ್ರಾನ್ಸ್ ಭಾರತಕ್ಕೆ ದೀರ್ಘಕಾಲದ ವಿಶ್ವಾಸಾರ್ಹ ರಕ್ಷಣಾ ಪಾಲುದಾರನಾಗಿ ತನ್ನ ಸ್ಥಾನವನ್ನು ಇನ್ನಷ್ಟು ಬಲಪಡಿಸಲು ಪ್ರಯತ್ನಿಸುತ್ತಿದೆ. ಇದೇ ವೇಳೆ ಕೆಲವು ಜಾಗತಿಕ ರಾಷ್ಟ್ರಗಳು ಅತ್ಯಾಧುನಿಕ ಇಂಜಿನ್ ಟೆಕ್ನಾಲಜಿಯನ್ನು ರಾಜತಾಂತ್ರಿಕ ಒತ್ತಡದ ಸಾಧನವಾಗಿ ಬಳಸುತ್ತಿರುವ ಪರಿಸ್ಥಿತಿಯಲ್ಲಿ ಭಾರತಕ್ಕೆ ಈ ಸಹಭಾಗಿತ್ವವು ಭವಿಷ್ಯದ ರಕ್ಷಣಾ ಸ್ವಾವಲಂಬನೆಗೆ ದೊಡ್ಡ ಬಲ ನೀಡಲಿದೆ. GTRE ಸಂಸ್ಥೆಗೆ ಈ ಸಿಸಿಎಸ್ ಅನುಮೋದನೆ ದೊರೆತರೆ ಹಲವು ವರ್ಷಗಳಿಂದ ಟೀಕೆಗೆ ಒಳಗಾಗಿದ್ದ ಕಾವೇರಿ ಇಂಜಿನ್ ಪ್ರಾಜೆಕ್ಟ್ ನಂತರದ ಹೊಸ ಆರಂಭವಾಗಲಿದೆ. ವಿಶ್ವದ ಪ್ರಮುಖ ಇಂಜಿನ್ ತಯಾರಕ ಸಂಸ್ಥೆಯೊಂದಿಗೆ ನೇರವಾಗಿ ಕೈ ಜೋಡಿಸುವ ಮೂಲಕ ಭಾರತದ ಇಂಜಿನ್ಗಳ ಅಭಿವೃದ್ಧಿಗೆ ಸಾಮರ್ಥ್ಯಕ್ಕೆ ಹೊಸ ದಿಕ್ಕು ಸಿಗಲಿದೆ. ಅದೇ ಸಮಯದಲ್ಲಿ HAL ಸಂಸ್ಥೆಯ ಉತ್ಪಾದನಾ ಸಾಮರ್ಥ್ಯವು ಗಣನೀಯವಾಗಿ ಹೆಚ್ಚಾಗಲಿದ್ದು ಬೆಂಗಳೂರಿನ ಮ್ಯಾನುಫ್ಯಾಕ್ಚರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಮತ್ತಷ್ಟು ವಿಸ್ತಾರವಾಗಲಿದೆ. ಆದರೆ ಈ ಹಂತ ತಲುಪುವುದು ಸುಲಭವಾಗಿರಲಿಲ್ಲ. ಕೋ ಇನ್ವೆಸ್ಟ್ಮೆಂಟ್ ಮಾಡೆಲ್ ಕಾರಣದಿಂದ ವೆಚ್ಚ ಹಂಚಿಕೆ, ತಾಂತ್ರಿಕ ಅಪಾಯಗಳ ಜವಾಬ್ದಾರಿ, ಉತ್ಪಾದನಾ ಹಕ್ಕುಗಳು ಹಾಗೂ ಭವಿಷ್ಯದ ವ್ಯಾವಹಾರಿಕ ಅಂಶಗಳ ಕುರಿತು ಹಲವು ತಿಂಗಳುಗಳ ಕಾಲ ಸುದೀರ್ಘ ಮಾತುಕತೆಗಳು ನಡೆದಿವೆ. ಇದೀಗ ಸಿಸಿಎಸ್ ಅಂತಿಮ ಅನುಮೋದನೆ ನೀಡಿದ ತಕ್ಷಣ ಈ ಯೋಜನೆಯು ಕೇವಲ ಘೋಷಣೆಯಾಗಿರದೆ ನೇರವಾಗಿ ಕಾರ್ಯಗತಗೊಳ್ಳುವ ಹಂತಕ್ಕೆ ಪ್ರವೇಶಿಸಲಿದೆ. ನಂತರ ಟೆಕ್ನಾಲಜಿ ಟ್ರಾನ್ಸ್ಫರ್, ವೇಳಾಪಟ್ಟಿ, ಮ್ಯಾನುಫ್ಯಾಕ್ಚರಿಂಗ್ ವರ್ಕ್ಶೇರ್, ಪ್ರೊಟೋಟೈಪ್ ನಿರ್ಮಾಣ ಹಾಗೂ ಇಂಜಿನ್ ಪರ್ಫಾರ್ಮೆನ್ಸ್ ಗುರಿಗಳನ್ನು ಅಂತಿಮಗೊಳಿಸುವ ಕಾರ್ಯ ಆರಂಭವಾಗಲಿದೆ. ಭಾರತದ ಹಿಂದಿನ ಸ್ವದೇಶಿ ಇಂಜಿನ್ ಯೋಜನೆಗಳು ಹಲವು ಬಾರಿ ವಿಳಂಬ ಅನುಭವಿಸಿದ ಕಾರಣ ಈ ಹೊಸ ಯೋಜನೆ ತನ್ನ ನಿಗದಿತ ಸಮಯದಲ್ಲಿ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆಯೇ ಎಂಬುದನ್ನು ಇಡೀ ಏರೋಸ್ಪೇಸ್ ಕ್ಷೇತ್ರ ಕುತೂಹಲದಿಂದ ಗಮನಿಸುತ್ತಿದೆ. ಆದರೆ ಸದ್ಯದ ಪರಿಸ್ಥಿತಿಯನ್ನು ಗಮನಿಸಿದರೆ ಸ್ಯಾಫ್ರಾನ್ GTRE ಇಂಜಿನ್ ಪಾರ್ಟ್ನರ್ಶಿಪ್ ಈಗ ಅಂತಿಮ ಸರ್ಕಾರಿ ಅನುಮೋದನೆಯ ಅಂಚಿನಲ್ಲಿದೆ. ಇದು ಯಶಸ್ವಿಯಾದರೆ ಭಾರತದ ಹಲವು ದಶಕಗಳ ಸ್ವದೇಶಿ ಫೈಟರ್ ಜೆಟ್ ಇಂಜಿನ್ಗಳ ನಿರ್ಮಾಣದ ಕನಸು ಮೊದಲ ಬಾರಿಗೆ ನಿಜವಾದ ಕಾರ್ಯರೂಪಕ್ಕೆ ಬರುತ್ತಿರುವ ಐತಿಹಾಸಿಕ ಕ್ಷಣವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.